ರಾಜಧಾನಿ ಬೆಂಗಳೂರಿನಲ್ಲಿ ಮಿತಿಮೀರಿದೆ ಡ್ರಗ್ಸ್ ಹಾವಳಿ. ಮಾದಕ ಲೋಕದಲ್ಲಿ ಹರೆಯದ ಯುವಕರ ತೇಲಾಟ. ಪಾಳುಬಿದ್ದ ಕಟ್ಟಡ, ಅರ್ಧಂಬರ್ಧ ಕಟ್ಟಡ ಬಿಲ್ಡಿಂಗ್ನಲ್ಲಿ ಹವಾ. ಡ್ರಗ್ಸ್ ಹಾವಳಿ ಮಿತಿಮೀರಿದ್ದು ಯುವಕರೇ ಇದಕ್ಕೆ ಅಡಿಕ್ಟ್ ಆಗಿರೋದು. ರಾಜಧಾನಿ ಬೆಂಗಳೂರಿನಲ್ಲಿ ಮಿತಿಮೀರಿದೆ ಡ್ರಗ್ಸ್ ಹಾವಳಿ. ಹದಿಹರೆಯದ ಯುವಕರೇ ತೇಲಾಡ್ತಾ ಇದ್ದಾರೆ ಮಾದಕ ಲೋಕದಲ್ಲಿ. ಪಾಳುಬಿದ್ದ ಕಟ್ಟಡ, ಅರ್ಧಂಬರ್ಧ ಕಟ್ಟಡ ಬಿಲ್ಡಿಂಗ್ನಲ್ಲಿ ಚಟವನ್ನ ತೀರಿಸಿಕೊಳ್ತಾ ಇದ್ದಾರೆ ಯುವಕರು. ಹದಿಹರೆಯದ ಯುವಕರೇ ಇಲ್ಲಿ ಟಾರ್ಗೆಟ್ ಆಗಿರೋದು. ಪಾಳು ಬಿದ್ದ ಕಟ್ಟಡಗಳು, ಬೂತ್ ಬಂಗಲೆ ತರ ಇರೋ ಕಡೆ ಹೋಗಿ ತಮ್ಮ ಚಟವನ್ನು ತೀರಿಸಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಿತಿ ಮೀರಿ ಹೋಗ್ತಾ ಇದೆ ಡ್ರಗ್ಸ್ ಹಾವಳಿ. ಮಾದಕ ಲೋಕದಲ್ಲಿ ಯುವಕರೇ ತೇಲಾಡ್ತಾ ಇರೋದು. ಸೊ ಯಾವಾಗ ಕಡಿವಾಣ ಅಂತ, ಯಾಕಂದ್ರೆ ಹದಿಹರಿಯದ ಯುವಕರೇ ಇದಕ್ಕೆ ಟಾರ್ಗೆಟ್ ಆಗ್ತಾ ಇರೋದು. ಕಟ್ಟಿ ಪೆಂಡಿಂಗ್ ಅಲ್ಲಿ ನಶೆಯ ಘಾಟು ಕೇಳಿ ಬಂದಿದ್ದು. ರಾಜಧಾನಿಯಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದ್ದು ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಹೊಸೂರು ರೋಡ್ಗೆ ಹೋಗುವ ದಾರಿಯಲ್ಲಿ ದಮ್ ಮಾರೋ ದಮ್ ಅಂತ ಮೋಜು ಮಸ್ತಿಗೆ ಮುಂದಾಗಿದ್ದಾರೆ ಯುವಕರು. ಬೆಂಗಳೂರಿನ ಹೊಸೂರು ರೋಡ್ಗೆ ಯುವಕರು ಹೋಗಿ ಅಲ್ಲಿ ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ. ಹೊಸೂರು ರೋಡ್ನಲ್ಲಿ ಧಮ್ ಮಾರೋ ಧಮ್ ಅಂತಿದ್ದಾರೆ ಯುವಕರು. ಲಾಲ್ಬಾಗ್ ಎದುರಿರುವ ಮಣಮಕ್ಕನ್ನಲ್ಲಿ ಕಲ್ಯಾಣ ಮಂಟಪ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆಯಂತೆ. ಸೊ ಅಲ್ಲಿ ಅರ್ಧಂಬರ್ಧ ಕಟ್ಟಿದ ಪೆಂಡಿಂಗ್ ಇರೋ ಹಿನ್ನೆಲೆ ಅಲ್ಲಿ ಕೂಡ ಹೋಗಿ ತಮ್ಮ ಹಾವಳಿ ಚಟವನ್ನ ತೀರಿಸಿಕೊಳ್ಳಕ್ಕೆ ಮುಂದಾಗಿದ್ದಾರೆ. वहां से एस्केप होने के वास्ते देखती मुझे एक बात समझ में नहीं आ रही है कि आखिर आगे की जो पीढ़ी जो जनरेशन है ಬೆಂಗಳೂರಿನಲ್ಲಿ ನಶೆಯ ಘಾಟು ಕೇಳಿ ಬಂದಿರುವುದು. ಹದಿಹರೆಯದ ಯುವಕರೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಮಾಯಾ ಜಾಲಕ್ಕೆ ಸಿಲುಕಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಅರ್ಧಂಬರ್ಧ ಕಟ್ಟಡ ಇದೆ, ಕನ್ಸ್ಟ್ರಕ್ಟ್ ಆಗಿಲ್ಲ, ಪೆಂಡಿಂಗ್ ಇರುವಂತಹ ಕಟ್ಟಡಗಳಿವೆಲ್ಲ. ಹೊಸೂರು ರೋಡ್, ಬೆಂಗಳೂರಿನ ಹೊಸೂರು ರೋಡ್ನಲ್ಲಿ ಕಂಡು ಬಂದಿರೋ ದೃಶ್ಯ. ಅಲ್ಲಿರೋರು ನೋಡಿ, ಯಾರು ವಯಸ್ಸಾದವರಲ್ಲ, ಎಲ್ಲರೂ ಹದಿಹರೆಯದ ಯುವಕರೇ. ಯಾವ ಥರ ಮಾದಕತೆಯಲ್ಲಿ ತೇಲ್ತಾ ಇದ್ದಾರೆ ಅಂತ, ಡ್ರಗ್ಸ್ನ ಯಾವ ರೀತಿ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪೊಲೀಸರು ಹಾಗೆ ಪೋಷಕರು ಕೂಡ ನೋಡಲೇಬೇಕಾದಂತಹ ವಿಚಾರ ಇದೆ. ತಮ್ಮ ಮಕ್ಕಳು ಯಾವ ರೀತಿ ನಶೆಯಲ್ಲಿ ತೇಲ್ತಾರೆ ಅಂತ. ಹೊಸೂರಿನ ರೋಡ್ನಲ್ಲಿ ಯುವಕರು ಈ ರೀತಿ ತೇಲಾಡ್ತಾರೆ. ಕಲ್ಯಾಣ ಮಂಟಪ ಕೂಡ ಅರ್ಧಂಬರ್ಧ ಆಗಿದೆ. ಪಾಳು ಬಿದ್ದ ಪೆಂಡಿಂಗ್ ಇರುವಂತಹ ಬಿಲ್ಡಿಂಗ್ಗಳನ್ನೇ ಇವರು ಒಂಥರ ಯೂಸ್ ಮಾಡ್ಕೊಳ್ತಾರೆ ಇವ್ರ ಚಟಗಳಿಗೆ.
ಸೊ ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗಿದೆ. ಪೊಲೀಸರು ಇದ್ರ ಮೇಲೊಂದು ಕಣ್ಣಿಡಬೇಕು. ಯುವಕರೇ ಇದಕ್ಕೆ ಟಾರ್ಗೆಟ್ ಆದರೆ ಕಷ್ಟ ಆಗತ್ತೆ.